ನಮಸ್ಕಾರ ಸ್ನೇಹಿತರೆ, ಲೇ ಲದಾಖ್ ಅಡ್ವೆಂಚರಸ್ ರೈಡ್ನ 3ನೇ ದಿನಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಪುಣೆಯಿಂದ ಹೊರಟು ಗುಜರಾತಿಗೆ ತಲುಪ್ತೀವಿ. ಅವತ್ತು ರಾತ್ರಿ ಅಲ್ಲೇ ಉಳಿದು ಮರುದಿನ ಬೆಳಿಗ್ಗೆ ನಾವು ಹೊರಟಿದ್ದು ಸ್ಟ್ಯಾಚ್ಯೂ ಆಫ್ ಯೂನಿಟಿಯನ್ನು. ಇದು ಬರೀ ಪ್ರತಿಮೆಯಲ್ಲ, ಇದು ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ ಮೆಚ್ಚಿದ ವಿಶ್ವದ ಅತಿ ಎತ್ತರದ ಅದ್ಭುತ ಸ್ನೇಹಿತರೆ. ಸುಮಾರು 182 ಮೀಟರ್ ಎತ್ತರ ಅಂದರೆ ಸುಮ್ಮನೆನಾ? ಅದು ನಮ್ಮ ದೇಶದ ಐಕ್ಯತೆಯ ಎತ್ತರ. ಆ ಭಾರೀ ಪ್ರತಿಮೆಯ ಹತ್ತಿರ ಹೋದಾಗ ನರ್ಮದಾ ನದಿಯ ಗಾಳಿ ಮೈ ಸೋಕುತ್ತಿತ್ತು. ಸರ್ದಾರ್ ವಲ್ಲಭಭಾಯ್ ಪಟೇಲ್, ಭಾರತದ ಉಕ್ಕಿನ ಮನುಷ್ಯ, 562 ಸಂಸ್ಥಾನಗಳನ್ನು ಒಂದುಗೂಡಿಸಿ ಇವತ್ತು ನಾವು ಈ ರೀತಿ ನೆಮ್ಮದಿಯಾಗಿ ಇರೋಕೆ ಕಾರಣರಾದ ಆ ಮಹಾನ್ ಚೇತನದ ಪಾದಗಳ ಬುಡದಲ್ಲಿ ನಿಂತಾಗ ನನ್ನ ಈ 8,000 ಕಿಲೋಮೀಟರ್ ಅಡ್ವೆಂಚರಸ್ ರೈಡ್ಗೆ ಒಂದು ಸಾರ್ಥಕತೆ ಸಿಕ್ಕಂತಾಯಿತು ಸ್ನೇಹಿತರೆ. ಸುತ್ತಲೂ ಹರಡಿರೋ ಹಸಿರು, ಸರ್ದಾರ್ ಸರೋವರ್ ಡ್ಯಾಮ್ನ ಭವ್ಯವಾದ ಆ ನೋಟ, ಲಡಾಖ್ಗೆ ಹೋಗೋ ದಾರಿಯಲ್ಲಿ ಇಂತಹ ಜಾಗಗಳನ್ನು ನೋಡೋದು ಮನಸ್ಸಿಗೆ ಹೊಸ ಚೈತನ್ಯವನ್ನು ಕೊಡುತ್ತೆ. ಈ ಪಯಣ ನನಗೆ ಕಲಿಸ್ತಿರೋದು ಒಂದೇ: ರಸ್ತೆಗಳು ನಮಗೆ ಕೇವಲ ದಾರಿಯನ್ನಲ್ಲ, ನಮ್ಮ ದೇಶದ ಭವ್ಯ ಇತಿಹಾಸವನ್ನು ಕೂಡ ಪರಿಚಯಿಸುತ್ತವೆ. ಈ ಸಾಹಸದಲ್ಲಿ ನಿಮ್ಮೆಲ್ಲರ ಸಪೋರ್ಟ್ ನನಗೆ ನಿಜವಾದ ಇಂಧನ. ನಮ್ಮ ಮಿಸ್ಟರ್ ಯಾತ್ರಿಕ ಇನ್ಸ್ಟಾಗ್ರಾಮ್ ಪೇಜ್ ಅನ್ನು ಮತ್ತು ನಮ್ಮ ಯೂಟ್ಯೂಬ್ ಚಾನೆಲನ್ನು ಫಾಲೋ ಮಾಡ್ತಿರೋ ಈ ಕುಟುಂಬದ ಪ್ರತಿಯೊಬ್ಬರಿಗೂ ನನ್ನ ಧನ್ಯವಾದಗಳು. ನಿಮ್ಮ ಒಂದೊಂದು ಲೈಕ್ ಮತ್ತು ಒಂದೊಂದು ಕಮೆಂಟ್ ನನ್ನನ್ನು ಈ ಕಠಿಣ ಹಾದಿಯಲ್ಲಿ ಮುನ್ನಡೆಯೋಕೆ ಪ್ರೇರೇಪಿಸುತ್ತೆ. ಇನ್ನು ಮುಂದೆ ಗುಜರಾತ್ ದಾಟಿ ರಾಜಸ್ಥಾನದ ಕಡೆಗೆ ನಮ್ಮ ಪಯಣವನ್ನು ಮುಂದುವರಿಸ್ತೀವಿ. ಮತ್ತೆ ಮುಂದಿನ ಮಿನಿ ಬ್ಲಾಗಲ್ಲಿ ಸಿಗ್ತೀನಿ. ನಮಸ್ತೆ.